ಸತ್ತೋಗಿರೋ ಪ್ರಾಣಿಗಳ ಪಕ್ಕ ನಿಂತ್ಕೊಳ್ಳೋಕ್ಕೂ ಆಗೋದಿಲ್ಲ. ಅಂಥದ್ರಲ್ಲಿ ಈ ವಲ್ಚರ್ ಅಂದರೆ ಈ ರಣಹದ್ದುಗಳು ಕೊಳಿತಾ ಇರೋ ಮಾಂಸನ ಮಜಾ ಮಾಡ್ಕೊಂಡು ತಿಂತವೆ. ಆದರೆ ಬೇರೆ ಯಾವ ಪ್ರಾಣಿ ತಿಂದ್ರೂ ಡೈಜೆಸ್ಟ್ ಆಗದಿರ ಫುಡ್ ಪಾಯ್ಸನ್ ಆಗೋದಂತೂ ಗ್ಯಾರಂಟಿ. ಆದರೆ ಈ ರಣಹದ್ದುಗಳು ಹೇಗೆ ತಿಂತವೆ ಬನ್ನಿ ನೋಡೋಣ. ಈ ಪಕ್ಷಿ ಒಂದು ಸತ್ತೋಗಿರೋ ಪ್ರಾಣಿಗಳ ದೇಹ ತಿನ್ನೋ ಜೀವಿ. ಇದ್ರ ಹೊಟ್ಟೆಲಿ ಸ್ಟ್ರಾಂಗ್ ಆಸಿಡ್ ಇರೋದ್ರಿಂದ ಇದಕ್ಕೆ ಯಾವುದೇ ತರ ಡೈಜೆಸ್ಟ್ ಪ್ರಾಬ್ಲಮ್ ಆಗೋದಿಲ್ಲ. ಇವು ಮೀಟ್ ಮೈಕ್ರೋ ಬೋನ್ಸ್ ತಿಂದ್ರು ಇದ್ರ ಹೊಟ್ಟೆಲಿರೋ 1pH 2pH ಹೈಡ್ರೋಕ್ಲೋರಿಕ್ ಆಸಿಡ್ ಇರೋದ್ರಿಂದ ಇದಕ್ಕೆ ಯಾವುದೇ ತರ ಡೈಜೆಸ್ಟ್ ಪ್ರಾಬ್ಲಮ್ ಆಗೋದಿಲ್ಲ. ಆರಾಮಾಗಿ ಕರಗಿ ಡೈಜೆಸ್ಟ್ ಆಗುತ್ತೆ. ಅಷ್ಟೇ ಅಲ್ಲ, ಇದು ಕಬ್ಬಿಣ ಅಂಶ ತಿಂದ್ರೂ ಇದ್ರ ಹೊಟ್ಟೆಯಲ್ಲಿ ಕರಗೋಗುತ್ತೆ. ಈ ಪಕ್ಷಿಗಳು ಇರೋದ್ರಿಂದನೇ ಪರಿಸರ ವಾತಾವರಣದಲ್ಲಿ ಅಷ್ಟೋ ಇಷ್ಟೋ ಕ್ಲೀನಾಗಿ ಇರಿಸ್ತವೆ. ಇವೇನಾದರೂ ಇಲ್ಲದೆ ಇದ್ರೆ ಒಂದು ಪ್ರಾಣಿ ಸತ್ತರೆ 8 ರಿಂದ 10 ದಿನದವರೆಗೂ ಕೊಳಿತಾ ಇರುತ್ತೆ. ಆದರೆ ಈ ಪಕ್ಷಿಗಳೇನಾದರೂ ಇದ್ರೆ ಪ್ರಾಣಿಗಳೇನಾದರೂ ಸತ್ತಿರೋದನ್ನ ನೋಡಿದ್ರೆ, ಎಮ್ಮೆ ಕೋಣ ಯಾವುದೇ ಪ್ರಾಣಿಗಳಾಗಿರಲಿ ಸತ್ತಿರೋದನ್ನ ನೋಡಿದ್ರೆ ಒಂದೇ ದಿನದಲ್ಲಿ ತಿಂದು ಬರೀ ಮೂಳೆನ ಮಿಕ್ಸಿರ್ತವೆ. ಈ ಪಕ್ಷಿಗಳು ಕಾಡಲ್ಲಿ ಗುಂಪಾಗೆ ಇರ್ತವೆ. ಯಾವುದೇ ಥರ ಬೇಟೆ ಆಡೋದಿಲ್ಲ. ಇವು ಬೇರೆ ಪ್ರಾಣಿಗಳು ಬೇಟೆ ಆಡಿ ಬಿಟ್ಟಿರೋದನ್ನ ಇವು ತಿಂತವೆ. ವಾತಾವರಣನ ಕ್ಲೀನಾಗಿಡುವಂಥ ಈ ಪಕ್ಷಿಗಳು ಈಗ ಇಂಡಿಯಾದಲ್ಲಿ ಕಣ್ಮರೆ ಆಗ್ತಾ ಫೈನಲ್ ಸ್ಟೇಜಲ್ಲಿ ಇದ್ದಾವೆ. 1990ರಲ್ಲಿ 1 ಕೋಟಿ ಪ್ಲಸ್ ಇದ್ವು. ಈಗ ರೀಸೆಂಟಾಗಿ 11,000 ಪ್ಲಸ್ ಇದ್ದಾವೆ. ಇನ್ನು ಸ್ವಲ್ಪ ದಿನಗಳಲ್ಲಿ ಪೂರ್ತಿಯಾಗಿ ಇಂಡಿಯಾದಲ್ಲಿ ಕಣ್ಮರೆ ಆಗಿರ್ತವೆ.